ನೀನೇನಾ ನಾಮದೇವ, ವಿಠಲನ ಮಹಾನ್ ಭಕ್ತ? ಏನಿದು ಪ್ರಭು? ನಿನ್ನ ಸನ್ನಿಧಿಯಲ್ಲಿ ವಿಠಲನ ಪರಮ ಭಕ್ತನಿಗೆ ಇಂಥ ಅಪಮಾನವೇ? ಮಹಾದೇವನ ದೇಗುಲದ ಮುಂದೆ ವಿಠಲನ ಭಜನೆ. ವಿಠಲ 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 ಪಾಂಡುರಂಗ ಸ್ಕಪ್ಪುಯ ಸ್ಥಿರಬಿಂಬವೇ, ಇಟ್ಟಿಗೆಯ ಮೇಲೆ ಯುಗಗಳಿಂದ ನಿಂತಿರುವೆ. ನಾಗನಾಥ ದೇಗುಲದ ಪ್ರಾಂಗಣ ಭಕ್ತಿಯಿಂದ ತುಂಬಿ ಹೋಗಿತ್ತು. ದೇಗುಲದ ಮುಂದೆ ಕಣ್ಣು ಮುಚ್ಚಿ ಹೃದಯ ತುಂಬಿ ಅನನ್ಯ ಭಕ್ತಿಯಿಂದ ವಿಠಲನ ನಾಮ ಜಪಿಸುತ್ತಿದ್ದ ಸಂತ ನಾಮದೇವ ಆ ಕ್ಷಣ ಜಗತ್ತನ್ನೇ ಮರೆತು ಬಿಟ್ಟಿದ್ದರು. ಆದರೆ ಕೆಲವೊಮ್ಮೆ ಶುದ್ಧ ಭಕ್ತಿಗಿಂತ ಸಮಾಜದ ಕಟ್ಟಳೆಗಳೇ ಮುಖ್ಯವೆನಿಸಿಬಿಡುತ್ತವೆ. ಕೀಳು ಜಾತಿಯವನೊಬ್ಬ ದೇಗುಲದ ಮುಂದೆ ಕುಳಿತು ಭಜನೆ ಮಾಡುತ್ತಿದ್ದುದನ್ನು ಅರ್ಚಕರಿಗೆ ಸಹಿಸಲಾಗಲಿಲ್ಲ. ಎಷ್ಟು ಕೊಂಡಾಡಲಿ ನಿನ್ನ ಕೃಪೆಯ, ಕೊಟ್ಟಷ್ಟು ಮುಗಿಯದ ಈ ಪ್ರೇಮ. ಗುರುಗಳೇ, ಆತ ವಿಠಲನ ಭಕ್ತನಂತೆ ಬೆಳಗ್ಗೆಯಿಂದೆಲ್ಲೇ ಕುಳಿತು ಭಜನೆ ಮಾಡುತ್ತಿದ್ದಾನೆ. ಮಹಾದೇವನ ದೇಗುಲದ ಮುಂದೆ ವಿಠಲನ ಭಜನೆ. ನಡೆ, ವಿಚಾರಿಸೋಣ. ನಾಮದೇವರ ಅಚಲ ಭಕ್ತಿಗಿಂತ ಆ ಕ್ಷಣ ಅವರ ಜಾತಿಯೇ ಮುಖ್ಯವೆನಿಸಿಬಿಟ್ಟಿತು. ಕೋಪದಿಂದ ನಾಮದೇವರ ಬಳಿ ಬಂದ ಅರ್ಚಕರು, ನೀನೇನಾ ನಾಮದೇವ, ವಿಠಲನ ಮಹಾನ್ ಭಕ್ತ? ಹೌದು ಸ್ವಾಮಿ, ವಿಠಲನ ದಾಸ ನಾಮದೇವ ನಾನೇ. ಇದು ದೇವದೇವ ಮಹಾದೇವ ನಾಗನಾಥನ ಸನ್ನಿಧಿ ಎಂಬುದು ನಿನಗೆ ತಿಳಿದಿದೆಯೇ? ಸ್ವಾಮಿ, ನನಗೆ ವಿಠಲನೂ ಒಂದೇ, ಶಿವನೂ ಒಂದೇ. ಇಬ್ಬರ ನಡುವೆ ಭೇದವೆಣಿಸಲು ನನಗೆ ಗೊತ್ತಿಲ್ಲ. ಭಕ್ತಿಯಿಂದ ಭಜಿಸುವುದಷ್ಟೇ ನನಗೆ ಗೊತ್ತು. ಈ ಸ್ಥಳದಲ್ಲಿ ಕುಳಿತುಕೊಳ್ಳಲು ಅರ್ಹತೆಯೂ ಇರಬೇಕು, ಅದು ನಿನಗಿಲ್ಲ. ಭಗವಂತನ ನಾಮಸ್ಮರಣೆಗೂ ಅರ್ಹತೆ ಬೇಕೇ? ಭಕ್ತಿ ಇದ್ದರೆ ಸಾಕಲ್ಲವೇ? ನನ್ನೆದುರು ವಾದ ಬೇಡ. ಈ ಕ್ಷಣ ನೀನು ಇಲ್ಲಿಂದ ತೊಲಗು. ಆಗಲಿ ಸ್ವಾಮಿ, ನನ್ನ ವಿಠಲ ಇಲ್ಲಿಯೂ ಇದ್ದಾನೆ, ಅಲ್ಲಿಯೂ ಇದ್ದಾನೆ, ಎಲ್ಲೆಡೆಯೂ ಇದ್ದಾನೆ. ಅರ್ಚಕರ ಚುಚ್ಚು ಮಾತುಗಳು ನಾಮದೇವರ ಹೃದಯವನ್ನು ಘಾಸಿಗೊಳಿಸಿದವು. ಆದರೂ ಅವರು ಕೋಪಗೊಳ್ಳಲಿಲ್ಲ, ವಿಠಲನ ಭಜಿಸುವುದನ್ನು ನಿಲ್ಲಿಸಲಿಲ್ಲ. ಅವರು ತಮ್ಮ ಸಂಗಡಿಗರೊಂದಿಗೆ ದೇಗುಲದ ಹಿಂಬದಿಗೆ ನಡೆದರು. ಕೊಟ್ಟಷ್ಟು ಮುಗಿಯದ ಈ ಪ್ರೇಮದ ನಿಧಿ, ಬಡವನ ಬದುಕಿಗೆ ನೀಯೇ ಆಸರೆ. ಪಾಂಡುರಂಗ ವಿಠಲ. ಅಲ್ಲಿ ಅವರ ವಿಠಲನ ಭಜನೆ ಮುಂದುವರಿಯಿತು. ನಾಮದೇವರ ವಿಠಲನ ಭಜನೆಯ ಆ ಭಕ್ತಿಯ ನಾದ ಕೇವಲ ಪಾಂಡುರಂಗನಿಗೆ ಮಾತ್ರವಲ್ಲ, ಕೈಲಾಸದಲ್ಲಿ ಕುಳಿತಿದ್ದ ಮಹಾದೇವನಿಗೂ ತಲುಪಿತು. ಮಾತೆ ಪಾರ್ವತಿ ನೊಂದು ನುಡಿದಳು. ಮಹಾದೇವನ ಹೃದಯ ಕಲಕಿತು. ಏನಿದು ಪ್ರಭು? ನಿನ್ನ ಸನ್ನಿಧಿಯಲ್ಲಿ ವಿಠಲನ ಪರಮ ಭಕ್ತನಿಗೆ ಇಂಥ ಅಪಮಾನವೇ? ದೇವಿ, ಮನುಷ್ಯರಲ್ಲಿ ಭಕ್ತಿಗಿಂತ ಅಹಂಕಾರವೇ ಹೆಚ್ಚಾದರೆ ಹೀಗಾಗುತ್ತದೆ. ಅಂತರಂಗದಲ್ಲಿ ಅಂಧಕಾರ ತುಂಬಿಕೊಂಡರೆ ಭಕ್ತನಾರು ಪಾಪಿಯಾರು ತಿಳಿಯುವುದೇ ಇಲ್ಲ. ನಂದಿ, ನಾಮದೇವನಿಗಾದ ಅಪಮಾನ ಅದು ನನಗಾದ ಅಪಮಾನ. ನೀನು ಈಗಲೇ ಆ ಪವಿತ್ರ ಕ್ಷೇತ್ರಕ್ಕೆ ತೆರಳು. ಸಂತನ ಭಕ್ತಿಗೆ ಅದೆಷ್ಟು ಶಕ್ತಿ ಇದೆ ಎಂಬುದನ್ನು ಜಗತ್ತಿಗೆ ತೋರಿಸು. ಅಪ್ಪಣಿಯಾಗಲಿ ಪ್ರಭು. ಅಲೆಮಾರಿ ಮನವು ಹಾದಿ ಹುಡುಕುತ್ತ ನಿನ್ನ ಪಾದ. ಅದೇನಾಶ್ಚರ್ಯ, ಶಿವನ ಮುಂದೆ ವಿರಾಜಮಾನನಾಗಿದ್ದ ನಂದಿ ಎದ್ದು ನಿಂತ. ನಿಧಾನವಾಗಿ ದೇಗುಲದ ಹಿಂಬದಿಗೆ ನಡೆದ ನಂದಿ ಅಲ್ಲಿ ಪ್ರತಿಷ್ಠಾಪಿತನಾದ. ಯುಗಗಳ ಕಾಯುವ ನಿನ್ನ ತಾಳ್ಮೆಗೆ ಮೌನವೇ ನನ್ನ ಕೊನೆಯ ಕಾಣಿಕೆ. ಧನ್ಯನಾದೆ ನಾ ವಿಠಲ.
ಅನಿರೀಕ್ಷಿತವಾಗಿ ನಡೆದ ಈ ವಿಸ್ಮಯವನ್ನು ಕಣ್ತುಂಬಿಕೊಂಡ ಭಕ್ತರು ಆಶ್ಚರ್ಯಚಕಿತರಾದರು, ಮೂಕ ವಿಸ್ಮಿತರಾದರು. ನಾಮದೇವನ ಭಕ್ತಿಗೆ ಭಜನೆಗೆ ಮನಸೋತ ನಂದಿ ಶಿವನಿಗೂ ಬೆನ್ನು ತಿರುಗಿಸಿ ಅಲ್ಲಿ ಕುಳಿತು ಬಿಟ್ಟಿದ್ದ. ನಿಂತಿರುವೆ ಸಾವಿರ ಜನ್ಮದ ದಾಹವ ತಣಿಸಿದೆ ಈ ಮಣ್ಣಿನ ನನ್ನನ್ನು ಕ್ಷಮಿಸಿ ಸಂತರೇ. ಕಣ್ಣಿದ್ದು ಕುರುಡನಂತೆ ವರ್ತಿಸಿ ಬಿಟ್ಟೆ. ಕ್ಷಮಿಸಬೇಕಾದವನು ನಾನಲ್ಲ ಅರ್ಚಕರೇ, ಆ ಭಗವಂತ. ನಿಮ್ಮೆಲ್ಲ ತಪ್ಪುಗಳನ್ನು ಅವನ ಮುಂದೆಯೇ ನಿವೇದಿಸಿಬಿಡಿ. ದೇವರು ಬೇರೆ ಬೇರೆ ರೂಪಗಳಲ್ಲಿರಬಹುದು, ಆದರೆ ನಿಜವಾದ ಭಕ್ತಿ ಒಂದೇ. ಅಲ್ಲಿ ವಿಠಲನೂ ಇರುತ್ತಾನೆ, ಶಿವನೂ ಇರುತ್ತಾನೆ.